ನೆಪದಲ್ಲಿ ಬಹುಕೋಟಿ ವಂಚನೆ ಮಾಡಿದಂತ ಪ್ರಕರಣ. ಮಂಗಳೂರಿನ ವಂಚಕ ರೋಷನ್ ಮಾಯಾಜಾಲ ತನಿಖೆ ವೇಳೆ ಮಂಗಳೂರು ಪೊಲೀಸರೇ ದಂಗಾಗಿದ್ದಾರೆ. ಸಾಲದ ನೆಪದಲ್ಲಿ ಬಹುಕೋಟಿ ವಂಚನೆ ಮಾಡಿದಂತ ಪ್ರಕರಣ ಇದು. ಮಂಗಳೂರಿನ ವಂಚಕ ರೋಷನ್ ಮಾಯಾಜಾಲ ತನಿಖೆ ವೇಳೆ ಮಂಗಳೂರು ಪೊಲೀಸರೇ ಶಾಕ್ ಆಗಿದ್ದಾರೆ. ನಕಲಿ ಲೀಗಲ್ ಅಡ್ವೈಸರ್ ಅನ್ನ ನೇಮಿಸಿದ್ದ ರೋಷನ್ ಉದ್ಯಮಿಗಳಿಗೆ ವಂಚಿಸೋದಕ್ಕೆ ಅಂತ ನಕಲಿ ಸಲಹೆಗಾರರು ಈತನ ಬಳಿ ಇದ್ದರು. ಹೈಕೋರ್ಟ್ ವಕೀಲರೊಬ್ಬರ ಹೆಸರಲ್ಲಿ ನೇಮಕ ಆಗಿತ್ತು. ನಕಲಿ ವಿಸಿಟಿಂಗ್ ಕಾರ್ಡ್ ಅನ್ನ ಮಾಡಿಸಿಕೊಂಡಿದ್ದ. ಉದ್ಯಮಿಗಳಿಗೆ ಆ ಕಾರ್ಡ್ ಅನ್ನ ಕೊಟ್ಟು ಮಾತಾಡಿ ಅಂತಿದ್ದ. ದೂರವಾಣಿ ಮೂಲಕ ಲೀಗಲ್ ಅಡ್ವೈಸ್ ಅನ್ನ ನೀಡ್ತಾ ಇದ್ದ. ಮಾತಿಗೆ ಮರುಳಾಗಿ ಉದ್ಯಮಿಗಳು ಹಣ ಕೊಡ್ತಾ ಇದ್ರು. ಹಣ ಪಡೆದ ನಂತರ ತಲೆಮರೆಸಿಕೊಳ್ತಿದ್ದ ರೋಷನ್. ಮಂಗಳೂರಿನ ವಂಚಕ ರೋಷನ್ನ ಮಾಯಾಜಾಲ. ಬಹುಕೋಟಿ ವಂಚನೆ ಪ್ರಕರಣ ಇದು. ಉದ್ಯಮಿಗಳೇ ಈತನ ಟಾರ್ಗೆಟ್ ಆಗಿದ್ರು. ನೂರಾರು ಕೋಟಿ ವಂಚನೆ ಮಾಡಿದಂತ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ಈ ಅರಮನೆ ಪೊಲೀಸರಿಗೆ ಶಾಕ್ ಮುಟ್ಟಿಸಿತ್ತು. ಈ ಅರಮನೆಯ ಒಳಗಡೆ ಒಂದು ಸೀಕ್ರೆಟ್ ರೂಮ್ನಲ್ಲಿ ಈತ ಅಡಗಿ ಕೂತಿದ್ದ. ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮಾಡ್ತಾ ಹೋಗಿರುವಂತ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಸಾಲ ಕೊಡೋ ನೆಪದಲ್ಲಿ ಬಹುಕೋಟಿ ವಂಚನೆ. ದೇಶದ ಹಲವು ಉದ್ಯಮಿಗಳಿಗೆ ಈತ ವಂಚಿಸಿದ್ದಾನೆ. ಹಲವಾರು ವಿಚಾರವನ್ನ ರೋಷನ್ ಸಲ್ಡಾನ ಬಾಯ್ಬಿಟ್ಟಿದ್ದಾನೆ. ಮಹಾರಾಷ್ಟ್ರದ ಉದ್ಯಮಿಗೆ 5 ಕೋಟಿ ವಂಚಿಸಿದ್ದಾರೆ. ಅಸ್ಸಾಂನ ಉದ್ಯಮಿಗೆ 20 ಲಕ್ಷ ರೂಪಾಯಿ ವಂಚನೆ. ಸೆಂಟ್ ಠಾಣೆಯಲ್ಲಿ ಉದ್ಯಮಿಗಳಿಂದ ಕೇಸ್ ದಾಖಲಾಗಿದೆ. ಬ್ಯಾಂಕ್ ಖಾತೆಗಳನ್ನ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಉದ್ಯಮಿಗೆ ಸಂಬಂಧಿಸಿದ 3.5 ಕೋಟಿ, ಅಸ್ಸಾಂನ ಉದ್ಯಮಿಗೆ ಸಂಬಂಧಿಸಿದ 20 ಲಕ್ಷ ಹಣ ಫ್ರೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಮತ್ತೊಬ್ಬ ಉದ್ಯಮಿಗೆ 10 ಕೋಟಿ ಈತ ವಂಚನೆ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.